ಆ್ಯಕ್ಟಿಂಗ್ ಶುರು ಮಾಡಿದ್ರಿ, ಒಂದು ಕಡೆ ಸೀರಿಯಲ್ ನಡೀತಾ ಇತ್ತು, ಇನ್ನೊಂದು ಕಡೆ ಲವ್ ಸ್ಟೋರಿ ನಡೀತಿತ್ತಲ್ಲ? ಇಲ್ಲ, ಲವ್ ಸ್ಟೋರಿ ನನಗೆ ನಾನು 2008 ಆರ್ 9 ಅಂದ್ಕೊಳ್ತೀನಿ. 2009 ಲವ್ ಆಗಿದ್ದು. ನಾನು ಪ್ಯಾರಾಮೆಡಿಕಲ್ ತೊಗೊಂಡಿದ್ದೆ. ಸೊ ಆವಾಗ ನನಗೆ ಅಜಯ್ ಅವರು ಪರಿಚಯ ಆಗಿತ್ತು. ಸೊ ಆವಾಗ ಲವ್ ಆಗಿದ್ದು. ಸೊ ಲವ್ ಆದರೂ ನಾವೊಂದು ಈಗ ಹುಡುಗ ಹುಡುಗಿ ಅಂತಂದರೆ, ಸೊ ಇವಾಗ ಹುಡುಗ ಹುಡುಗಿ ಅಂತಂದರೆ ಲವರ್ಸ್ ಅಂತಂದರೆ ಪಾರ್ಕು ಸಿನಿಮಾ ಎಲ್ಲ ಸುತ್ತಾಡ್ತಾರಲ್ವ. ನಾನು ಹೋಗ್ತಿದ್ದೆ ಡೈರೆಕ್ಟ್ ಹೋಟೆಲ್ಗೆ. ನನ್ನ ಹುಡ್ಗಂಗೆ ಕೇಳ್ತಾ ಇದ್ದಿದ್ದೆ ಹೋಟೆಲ್ಗೆ, ಹೊಟ್ಟೆ ತುಂಬ ಊಟ ಕೊಡಿಸು, ಮತ್ತಿನ್ನೇನು ಇಲ್ಲ ನನಗೆ, ಬಟ್ಟೆ ಮತ್ತಿನ್ನೇನು ಹೊಟ್ಟೆ ತುಂಬ. ಬಿಕಾಸ್ ನಾನು ದುಡಿತಾ ಇದ್ದೆ. ಆದರೆ ಏನೋ ಒಂದು ಹುಡುಗನಿಂದ ಏನೋ ಒಂದು ಕೇಳಿ ಪಡ್ಕೊಳ್ಳೋದಿದೆಯಲ್ಲ, ಸೊ ಅದೊಂದು ಖುಷಿ. ನಾನು ಚೆನ್ನಾಗಿ ಊಟ ಮಾಡಿ ಕತ್ತು ಬಗ್ಸಿ ಊಟ ಮಾಡಿದವಳು ಆಮೇಲೆ ತಲೆ ಎತ್ತಿ ಓಕೆ ಬಾಯ್ ಅಂತೇಳಿ ಹೋಗ್ತಾ ಇದ್ದೆ. ಓಕೆ, ಆ ಥರ ನನ್ನ ಲವ್ ಸ್ಟೋರಿ. ಅಂತ ಕಾಸ್ಟ್ಲಿ ಗಿಫ್ಟ್ ಏನು ಬೇಡ, ಕಾಸ್ಟ್ಲಿ ಗಿಫ್ಟ್ ಬೇಡ. ಯಾಕೆಂದರೆ ಇಂಥ ಹುಡುಗಿರು ಬಾಕಿಯವರಿಗೆಲ್ಲ ಸಿಕ್ಬಿಟ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಇಲ್ಲ ಇಲ್ಲ, ಅದು ಹೆಂಗೆ ಅಂದರೆ ಮನೇಲಿ ಹೇಳಿದ್ನಲ್ಲ, ಊಟಕ್ಕೆ ತುಂಬ ಹೊಡೆದಾಡ್ತಾ ಇದ್ದಿದ್ದು. ನನಗೆ ಚೆನ್ನಾಗಿ ಊಟ ಯಾವಾಗ ಸಿಗುತ್ತಪ್ಪ? ಈವನ್ ನಾನು ದುಡಿತಿದ್ದಿದ್ದು 4,000 ರೂಪಾಯಿ ಆವಾಗ. ಸೊ 4,000 ರೂಪಾಯಲ್ಲಿ ಮನೆ ಬಾಡಿಗೆ ಎಲ್ಲ ಖರ್ಚು ಎಲ್ಲ ಸೇರಿದ್ರೂ ನನಗೆ ಉಳಿತಿದ್ದಿದ್ದು 500 ರೂಪಾಯಿ. ಆ 500 ರೂಪಾಯಿ ಏನು ಮಾಡ್ತಿದ್ದೆ ಅಂತಂದರೆ, ದಾವಣಗೆರೆಯಲ್ಲಿ ಒಂದು ಬಾಪೂಜಿ ಹಾಸ್ಪಿಟಲ್ ಇದೆ, ಗೌರ್ಮೆಂಟ್ ಹಾಸ್ಪಿಟಲ್ ಇದೆ. ಆ ಗೌರ್ಮೆಂಟ್ ಹಾಸ್ಪಿಟಲ್ ಹೊರ್ಗಡೆ ತುಂಬ ಜನ ಅವ್ರನ್ನ ನೋಡ್ಕೊಳಕ್ಕಾಗದೇ ಇರೋರು ರೋಗಿಗಳಿರ್ತಾರಲ್ಲ, ಅವ್ರನ್ನ ಹೊರಗೆ ಹಾಕಿರೋರು. ಅವ್ರು ಹೆಂಗೆ ಅಂದರೆ ಕಾಲೆಲ್ಲ ಹುಳ ಬಂದಿರೋದು, ನಡೆಯೋಕ್ಕೆ ಆಗಲ್ಲ, ತುಂಬ ತುಂಬ ಒಂದು ಹೀನಾಯ ಸ್ಥಿತಿಲಿ ಇರ್ತಾಯಿದ್ರು ಅವರು. ಸೊ ಅಂಥವ್ರು ನೋಡಿ ನನಗೆ ಊಟ ಇಲ್ಲ. ಬಟ್ ನನಗೆ ಹೆಂಗೆ ಅನ್ಸೋದಂದರೆ, ಅವ್ರ ಹತ್ರ ಹೋಗಿ ಊಟ ಮಾಡಿದ್ರಾ ಅಂತ ಕೇಳೋದು. ಇಲ್ಲ ಅಂತಂದರೆ ಅಲ್ಲೇ ಏನಾದರೂ ಒಂದು, ಅದರಲ್ಲೂ ನಾನು ಹೆಂಗೆ ಅಂದರೆ, ನೀವು ವೆಜ್ಜಾ ನಾನ್ ವೆಜ್ಜಾ? ನಾನು ಯಾಕೆ ಹಂಗೆ ಯೋಚನೆ ಮಾಡ್ತಿದ್ದೆ ಅಂದರೆ, ಹೊಟ್ಟೆ ತುಂಬ ತಿನ್ನಲಿ, ಅವ್ರಿಗೆ ಇಷ್ಟ ಆಗಿರೋದು ಹೊಟ್ಟೆ ತುಂಬ ತಿನ್ನಲಿ ಅಂತಲೇ ನಾನು ಯೋಚನೆ ಮಾಡ್ತಾ ಇದ್ದಿದ್ದು.